ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಲೋಕಸಮರದ ವೇಳೆ ರಾಜ್ಯ ಸರ್ಕಾರದ ಆಯುಷ್ಯದ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಅನಿಶ್ಚಿತತೆ ಕಾಡ್ತಾ ಇದೆಯಾ? ಈ ಸರ್ಕಾರ ಮುಂದುವರಿಯುತ್ತೆ, ಈ ಸರ್ಕಾರ ಬಿದ್ದು ಹೋಗುತ್ತೆ, ಈ ಸರ್ಕಾರ ಏನಾಗುತ್ತೆ, ಈ ತರದ ಅನಿಶ್ಚಿತತೆ ಸರ್ಕಾರಕ್ಕೆ ಕಾಡ್ತಾ ಇದೆ. 1 ವರ್ಷದ ಈ ಆನಿವರ್ಸರಿಯ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಸರ್ಕಾರವನ್ನು ಬೀಳಿಸುವ ಬಗ್ಗೆ ಬಿಜೆಪಿ ಬಹಳಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದೆ, ಪ್ಲಾನ್ ಮಾಡ್ತಾ ಇದೆ. ಬರೀ ಹೇಳಿಕೆನಾ ಅಥವಾ ಕೈ ಒಳಜಗಳದ ಲಾಭವನ್ನು ಪಡೆಯೋದಕ್ಕೆ ತಂತ್ರ ಆಗ್ತಾ ಇದೆಯಾ? ಬಿಜೆಪಿ ನಾಯಕರಿಂದ ಏಕನಾಥ್ ಶಿಂಧೆ ಹೇಳಿಕೆ ಪುನರುಚ್ಚಾರ ಆಗ್ತಾ ಇದೆ ಪದೇ ಪದೇ. ಹಾಗಾಗಿ ಲೋಕಸಮರದ ಈ ಸಂದರ್ಭದಲ್ಲಿ ಸರ್ಕಾರದ ಆಯುಷ್ಯದ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ಈ ಸರ್ಕಾರ ಮುಂದುವರಿಯುತ್ತಾ, ಈ ಸರ್ಕಾರ ಬಿದ್ದು ಹೋಗುತ್ತಾ? ಲೋಕಸಭೆಯ ಫಲಿತಾಂಶ ಬಂದ ನಂತರ ಸರ್ಕಾರ ಬಿದ್ದು ಹೋಗುವ ಸಾಧ್ಯತೆ ಇದೆಯಾ? ಇದರ ಬಗ್ಗೆ ಪದೇ ಚರ್ಚೆ ಆಗ್ತಾ ಇದೆ. ಇತ್ತೀಚೆಗೆ ಏಕನಾಥ್ ಶಿಂಧೆ ಅವರು ಕೊಟ್ಟಂತ ಹೇಳಿಕೆ, ಅದನ್ನ ಇಟ್ಕೊಂಡು ಬಹಳಷ್ಟು ಜನ ಬೇರೆ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಲೋಕಲ್ ರಿಸಲ್ಟ್ ನ ಬಳಿಕ ಸರ್ಕಾರ ಇರಲ್ಲ ಅಂತ ಕೇಸರಿ ಪಡೆ ಹೇಳ್ತಾ ಇದೆ. ಕಾಂಗ್ರೆಸ್ನಲ್ಲೂ ಕೂಡ ಶಿಂಧೆ ಇದ್ದಾರೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ನಾವು ಕೆಡವೋದಿಲ್ಲ ಸರ್ಕಾರವನ್ನ, ಕಾಂಗ್ರೆಸ್ನ ಒಳಜಗಳವೇ ಆ ಸರ್ಕಾರವನ್ನ ಕೆಡವಿ ಬಿಡುತ್ತೆ ಅಂತ ಬಿಜೆಪಿ ಹೇಳ್ತಾ ಇರೋದು. 135 ಶಾಸಕರ ಬಲವನ್ನ ಹೊಂದಿರುವ ಸುಭದ್ರ ಸರ್ಕಾರ ನಮ್ಮದು. 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ, ಯಾರಾದ್ರೂ ಮುಖ್ಯಮಂತ್ರಿ ಆಗ್ಲಿ, ಸರ್ಕಾರ ಮಾತ್ರ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಅನಿಶ್ಚಿತತೆ ಮಾತ್ರ ಕಾಡ್ತಾನೆ ಇದೆ. ಚರ್ಚೆ ಜೀವಂತವಾಗಿಡುವುದಕ್ಕೆ ಬಿಜೆಪಿ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಪವರ್ ಶೇರಿಂಗ್ ನ ಬಗ್ಗೆ ಚರ್ಚೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಬಣದಿಂದ ಈಗಾಗಲೇ ಪವರ್ ಶೇರಿಂಗ್ ಟಾಕ್ ಶುರುವಾಗಿದೆ. ಇದು ಜಿ ಪರಮೇಶ್ವರ್, ಜಾರಕಿಹೊಳಿ, ಎಂ.ಬಿ. ಪಾಟೀಲ್ರು ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಶಿಂಧೆಯ ಚರ್ಚೆ ಆಗ್ತಾ ಇದೆ, ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ನ ಚರ್ಚೆ ಆಗ್ತಾ ಇದೆ. ಇಷ್ಟೆಲ್ಲ ಆದಾಗ ನಿಜಕ್ಕೂ ಈ ಸರ್ಕಾರ ಉಳಿಯುತ್ತೋ ಅಳಿಯುತ್ತೋ ಅನ್ನೋ ಪ್ರಶ್ನೆ. ಮಾರುತಿ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಾರುತಿ. ಮತ್ತೊಮ್ಮೆ ಎಲ್ಲ ಒಂದ್ ಕಡೆ ಈ ಸರ್ಕಾರ ಉಳಿಯುತ್ತೋ ಅಳಿಯುತ್ತೋ ಅನ್ನೋ ಪ್ರಶ್ನೆ ಜೊತೆಗೆ ಇಲ್ಲಿ ಶಿಂಧೆ ಉಟ್ಕೊಳ್ತಾರ ಅಥವಾ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರ? ಪವರ್ ಶೇರಿಂಗ್ ಆಗಿ ಮುಖ್ಯಮಂತ್ರಿ ಬದಲಾವಣೆ ಆಗಿ ಡಿ.ಕೆ. ಶಿವಕುಮಾರ್ 5 ವರ್ಷ ಪೂರೈಸ್ತಾರ? ಎಲ್ಲ ಪ್ರಶ್ನೆಗಳು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಜ್ಯ ಒಂದಂತೂ ಸ್ಪಷ್ಟ, ಲೋಕಸಭಾ ಚುನಾವಣೆ ಆದ ಬಳಿಕ ರಾಜ್ಯದಲ್ಲಿ ಕೆಲವೊಂದಷ್ಟು ರಾಜಕೀಯ ಬೆಳವಣಿಗೆಗಳು ಆಗ್ತವೆ ಅನ್ನುವಂತ ಒಂದು ಗುಸುಗುಸು ಚರ್ಚೆ ಕಾಂಗ್ರೆಸ್ ಅಲ್ಲೂ ಆಗ್ತಾ ಇದೆ. ಅದೇ ರೀತಿ ವಿಪಕ್ಷದಲ್ಲಿರುವಂತಹ ಬಿಜೆಪಿಯಲ್ಲೂ ಕೂಡ ಆಗ್ತಾ ಇದೆ. ಮಹಾರಾಷ್ಟ್ರ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಬೀಳಿಸ್ತೀವಿ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರುಗಳು ಇರುವಂತದ್ದು. ಆದ್ರೆ ಅವರು ಚರ್ಚೆ ಮಾಡ್ತಾ ಇರುವಂತಹ ಅಷ್ಟೊಂದು ಸುಲಭವಾಗಿ ಸರ್ಕಾರವನ್ನ ಬೀಳಿಸುವಂತಹ ಸಂಖ್ಯಾಬಲ ಅವ್ರಿಗೆ ಸಿಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ 136 ಜನ ಸ್ಪಷ್ಟವಾದಂತಹ ಒಂದು ಬಹುಮತ ಕಾಂಗ್ರೆಸ್ ಸರ್ಕಾರಕ್ಕಿದೆ. ಕಾಂಗ್ರೆಸ್ ಅಲ್ಲೇ ಒಂದ್ ವೇಳೆ ಅಪಸ್ವರ ಮತ್ತೆ ಅಸಮಾಧಾನಗಳು ಶುರುವಾಗಿದ್ದೆ ಆದ್ರೆ ಆ ಲಾಭವನ್ನ ಆ ಕ್ಷಣದಲ್ಲಿ ಬಿಜೆಪಿ ಅವರು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ಅಷ್ಟು ದೊಡ್ಡ ಮಟ್ಟದ ಅಸಮಾಧಾನ ಕಾಂಗ್ರೆಸ್ ಪಕ್ಷದಲ್ಲಿ ಕಾಣಿಸ್ತಾ ಇಲ್ಲ. 2023 ವಿಧಾನಸಭಾ ಚುನಾವಣೆಯಲ್ಲಿ 136 ಶಾಸಕರನ್ನ ಗೆದ್ದಾಗ ದೆಹಲಿಯಲ್ಲಿ 1 ವಾರಗಳ ಕಾಲ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಇಬ್ರು ಕೂಡ ಬೀಡು ಬಿಟ್ಟಿದ್ರು. ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಅಲ್ಲಿ ಹೈಕಮಾಂಡ್ ಮುಂದೆ ಲಾಬಿಯನ್ನ ಮಾಡಿದ್ರು. ಕೊನೆಗೆ ಶಾಸಕರ ಅಭಿಪ್ರಾಯದಂತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರು. ಆದ್ರೆ ಅವತ್ತು ಹೈಕಮಾಂಡ್ ಮಟ್ಟದಲ್ಲಿ ಆಗಿರುವಂತಹ ಒಂದು ಚರ್ಚೆಯಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ಆಗಿದೆಯಾ ಅನ್ನುವಂತ ಒಂದು ಪ್ರಶ್ನೆಗೆ ಇಲ್ಲಿವರೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟವಾದಂತಹ ಒಂದು ಉತ್ತರವನ್ನ ಕೊಡ್ತಾ ಇಲ್ಲ. ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಉತ್ತರವನ್ನ ಕೊಡ್ತಾ ಇಲ್ಲ. ಆದ್ರೆ ಇವತ್ತಿನವರೆಗೂ ಕೂಡ ಹಲವು ಶಾಸಕರು ಸಿದ್ದರಾಮಯ್ಯ ಅವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇದರ ನಡುವೆ ನನ್ನ ಅಧ್ಯಕ್ಷತೆಯಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿರುವಂತದ್ದು, ನಾನು ಕೂಡ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ಗೆ ಇನ್ನಷ್ಟು ಹತ್ತಿರ ಆಗೋದಕ್ಕೆ ದಿನದಿಂದ ದಿನಕ್ಕೆ ಮುಂದಾಗ್ತಾ ಇದ್ದಾರೆ. ಈ ನಡುವೆ ಪರಮೇಶ್ವರ್ ಆಗಿರ್ಬೋದು, ಎಂ.ಬಿ. ಪಾಟೀಲ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಆಗಿರ್ಬೋದು, ಅವರು ಕೂಡ ನಾವು ಕೂಡ ರೇಸಲ್ಲಿ ಇದೀವಿ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಸರ್ಕಾರಕ್ಕೆ ಯಾವಾಗ ಗಂಡಾಂತರ ಬರ್ಬೋದು ಅಂತ ಹೇಳಿದ್ರೆ ಯಾರೇ ಸಿಂಧೆ ಉಟ್ಕೊಂಡ್ರು ಆಗೋದಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರನ್ನ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಡಿಸ್ಟರ್ಬ್ ಮಾಡಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಏರುಪೇರುಗಳು ಆಗ್ಬೋದು. ಆ ಲಾಭವನ್ನ ಬಿಜೆಪಿ ಅವರು ಪಡ್ಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಮಾರುತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.